ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಒಳ್ಳೇದು ಮಾಡೋದಕ್ಕೆ, ಜಗತ್ಗೆ ತೋರಿಸೋದಕ್ಕೆ ಸಾಕ್ಷಿ ಬೇಕಂದಲ್ಲ ವಿದ್ಯಾ, ನೀನೇ ಔಷಧಿ ತಂದಿದ್ದು ಅಂತ ಹೇಳೋದಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕದೆ ಅಂತ ಭದ್ರ ಹೇಳ್ತಾನೆ. ಯಾವ ಸಾಕ್ಷಿ ಎಲ್ಲದೆ, ಅದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ವಿದ್ಯಾ ಹೇಳ್ತಾಳೆ. ಅದು ಅವತ್ತು ನೀನು ಬಿದ್ದಿದ್ದ ಜಾಗದಲ್ಲೇ ಇತ್ತು, ಆದರೆ ನಿನ್ಗೇನಾಗ್ಬಿಡುತ್ತೋ ಅಂತ ಎತ್ಕೊಬರೋ ಗಡಿಬಿಡಿಯಲ್ಲಿ ಅದನ್ನ ಗಮನಿಸಿರ್ಲಿಲ್ಲ ಅಷ್ಟೇಯ, ಈಗ ನೆನ್ಪಾಯ್ತು ಅಂತ ಭದ್ರ ಹೇಳ್ತಾನೆ. ದಿಟ ಹೇಳ್ತಾ ಇದ್ದೀರಾ ಅಂತ ಸಾಕ್ಷಿ ಏನದೆ ಅಂತ ವಿದ್ಯೆ ಕೇಳ್ತಾಳೆ. ಅದು ಅಂತ ಹೇಳಿ ಭದ್ರ ಎಲ್ಲ ವಿವರವಾಗಿ ಹೇಳ್ತಾ ಇರ್ತಾನೆ. ವಿದ್ಯಾನ್ ನೋಡಿದ್ದು, ವಿದ್ಯಾ ಬಿದ್ದಿದ್ದು, ಮತ್ತೆ ಬುಟ್ಟಿನ ನೋಡಿದ್ದು ಎಲ್ಲ ಹೇಳ್ತಿರ್ತಾನೆ. ಅಂದ್ರೆ ಆ ಬುಟ್ಟಿ ಅಲ್ಲೇ ಬಿದ್ದಿತ್ತು ಅಂದ್ರೆ ಆ ಬುಟ್ಟಿನ ಅಲ್ಲಿಗೆ ಯಾರೋ ತಂದಿರ್ಲೇಬೇಕು. ಅದನ್ನ ಕೇಳಿದ್ರೆ ಎಲ್ಲ ಗೊತ್ತಾಗ್ತದೆ ತಾನೆ ಅಂತ ಭದ್ರ ಹೇಳ್ತಿರ್ತಾನೆ. ನೋಡಿ, ನಾನು ಔಷಧಿ ತಂದಿದ್ದೆ ಅನ್ನೋದಕ್ಕಿಂತ ನಿಮ್ ತಮ್ಮ ಔಷಧಿ ತಂದಿಲ್ಲ ಅಂತ ಎಲ್ರಿಗೂ ಗೊತ್ತಾಗಬೇಕು. ಯಾಕಂದ್ರೆ ಮಾಡ್ದವ್ರಿಗೆ ಕ್ರೆಡಿಟ್ ಸಿಕ್ಕದೆ ಇದ್ರೂ ಪರವಾಗಿಲ್ಲ, ಆದ್ರೆ ಮಾಡದೇ ಇದ್ದವನು ಲಾಭ ಮಾಡ್ಕೊಂತಿದ್ರೆ ಅದನ್ನ ನಾನ್ ಸಹಿಸಾಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೆನ್ನೆ ತನಕ ಸತ್ಯ ಬಿಟ್ರೆ ಏನು ಗೊತ್ತಿರ್ಲಿಲ್ಲ, ಆದ್ರೆ ಅದನ್ನ ಹೇಗ್ ತಿಳ್ಕೊಬೇಕು ಅಂತ ಗೊಂದಲದಲ್ಲಿ ಇದ್ದಾಗ ನೀನೆ ತಾಳ್ಮೆ, ಧೈರ್ಯ, ನಂಬಿಕೆ ಈ ಮೂರು ನಿಮ್ ಜೊತೆ ಇದ್ರೆ ಗೆದ್ದೇ ಗೆಲ್ತೀರಾ ಅಂತ ಹೇಳಿದ ಮಾತನ್ನ ನಾನು ನಂಬ್ದೆ. ತಾಳ್ಮೆಯಿಂದ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಯೋಚನೆ ಮಾಡಿದಕ್ಕೆ ದೇವ್ರು ನನ್ಗೊಂದ್ ದಾರಿ ತೋರಿಸ್ದ. ಇನ್ನ ಧೈರ್ಯದಿಂದ ಸತ್ಯನ ಹೊರಗ್ ತಂದ್ರೆ ಮುಗೀತು ಅಂತ ಭದ್ರ ಹೇಳ್ತಿರ್ತಾನೆ. ಸರಿ ನಡೀರಿ, ನಿಮ್ ಕೂಟೆ ನಾನು ಬರ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲ, ನೀನ್ ನನ್ ಕೂಟೆ ಬರೋದಕ್ಕಿಂತವ ಇಲ್ಲಿರೋದೇ ಮುಖ್ಯ. ಯಾಕಂದ್ರೆ ನಿನ್ನ ಅಗತ್ಯ ಅಲ್ಲಿಗಿಂತ ಜಾಸ್ತಿ ಇಲ್ಲೇ ಅದೇ. ತಪ್ಪಿ ನಾನೇನಾದ್ರೂ ಬರೋದ್ ತಡ ಆದ್ರೂ ಈ ಮದ್ವೆ ನಡೆಯೋದಕ್ಕೆ ಅವಕಾಶ ಕೊಡ್ಬೇಡ. ಏನಾದ್ರೂ ಆಗ್ಲಿ ಸರಿಯಾದ ಸಮಯಕ್ಕೆ ಸಾಕ್ಷಿ ಸಮೇತ ಬರ್ತೀನಿ ನಾನು ಅಂತ ಭದ್ರ ಹೇಳ್ತಾನೆ. ಸರಿ ಆಯ್ತು, ಹುಷಾರಾಗಿ ಹೋಗ್ಬಿಟ್ ಬನ್ನಿ ಅಂತ ವಿದ್ಯೆ ಹೇಳ್ತಾಳೆ. ಇನ್ಮ್ಯಾಕಿಂದ ಹುಷಾರಾಗಿರ್ಬೇಕಾದನು ನಾನಲ್ಲ, ನೀನ್ ತಂದಿರೋ ಔಷಧಿನ ಕದ್ದು ಹೊಗಳ್ಸ್ಕೊಂಡು ಮೆರಿತವನಲ್ಲ ಸುಭಾಷ, ಅವನನ್ನ ಮಾತ್ರ ನಾನ್ ಸುಮ್ಕೆ ಬಿಡಕ್ಕಿಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಇತ್ತ ಸಾವಿತ್ರಿ, ವಿನಂತಿ ಬರ್ತಾರೆ. ಅದ್ಗೆ ಬರೀ ಬ್ಯಾನರ್ ವಿಷಯ ಗೊತ್ತಾಗಿದ್ದಕ್ಕೆ ನಮ್ ಅಣ್ಣ ನಿಮ್ ಜೀವನ ಬಾಯಿಗೆ ಬರಂಗ್ ಮಾಡ್ದ. ಇನ್ನೇನಾದ್ರೂ ಆ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಅವನ್ಕಿತ ಯೋಚನೆ ಮಾಡಿ ಅತ್ಗೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಬರ್ಲಾ ಅತ್ತೆ ಅಂತ ಇಬ್ರು ಹೋಗೋದಕ್ಕಂತ ಹೋಗ್ತಾರೆ. ಹುಷಾರತ್ತೆ, ನಮ್ ಸುಭಾಷ್ ಮಾಮ ಅಂತ ವಿನಂತಿ ಹೇಳಿ ಸಾವಿತ್ರಿ, ವಿನಂತಿ ಅಲ್ಲಿಂದ ಹೊರಡ್ತಾರೆ. ಏನವ್ವ ಇದು, ಇವಳು ಅಟ್ಟಿಲಿ ಹೇಳ್ಲಿಲ್ವೇ ಅಂತ ಚಿತ್ರ ಕೇಳ್ತಾಳೆ. ಅವಳು ಅಟ್ಟಿಯಲ್ಲಿ ಏನಾದ್ರೂ ಹೇಳ್ಬಿಟ್ಟಿದ್ರೆ ವಾತಾವರಣ ಹಿಂಗಿರೋದ ಚಿತ್ರ? ಖಂಡಿತ ಇಲ್ಲ ಚಿತ್ರ, ಈ ವಿಚಾರ ಆಚೆ ಬರ್ದಿದ್ದಂಗೆ ನೋಡ್ಕೋಬೇಕು ಕಣೆ. ಏನ್ ಮಾಡ್ಲಿ ಅನ್ಕೊಂತಿರ್ತಾಳೆ ಈಶ್ವರಿ. ಇತ್ತ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಯಾಕೆ ಅಂತಾನೆ ಭದ್ರ. ಯಾಕೆ ಅಂದ್ರೆ ಇಂಥ ಕೆಲಸ ಮಾಡಿ ಇಷ್ಟ ದಿನದಿಂದ ನಾನು ಕಣ್ಮುಂದೆ ಓಡಾಡ್ತಿರೋದನ್ನ ನೋಡಿ ಚಾನೆ ಕೋಪ ಇತ್ತು. ಆದ್ರೆ ಸಾಕ್ಷಿ ಇಲ್ದೆ ಏನು ಮಾಡಕ್ ಆಗಕ್ಕಿಲ್ಲ ಅಂತವ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ. ಆದ್ರೆ ಸಾಕ್ಷಿ ತಗೋಬರ್ತೀನಿ ಅಂತ ಇವತ್ತು ನಿಂತಿದ್ದೀರಲ್ಲ ನೀವು, ಅದಕ್ಕೆ ಅಂತಾಳೆ ವಿದ್ಯಾ. ಇಲ್ಲ, ಈ ವಿಚಾರದಲ್ಲಿ ಅದ್ರಲ್ಲೂ ನಮ್ಮ ಅಪ್ಪನ ಪ್ರಾಣ ಯಾರು ಉಳ್ಸವ್ರೋ ಅವ್ರಿಗೆ ಆ ಬೆಲೆ ಸಿಗ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದ್ ಹೆಣ್ಣು ಅಂತಾನೆ ನೋಡ್ದೆ ಗುಳ್ಳೆನರಿಯಂಗೆ ಏಡಿ ಕೆಲಸ ಮಾಡಿ ಚೂರ್ ನಂಗೆ ಜಂಬ ಕೊಚ್ಕೊಂಡು ಯೋಗ್ಯತೆನೆ ಇಲ್ದೆ ಹೊಗಳ್ಸ್ಕೊಂತವ್ನ. ಅವನ್ನ ಯಾವ್ದೇ ಕಾರಣಕ್ಕೂ ಸುಮ್ಕೆ ಬಿಡಕ್ಕಿಲ್ಲ, ಸುಮ್ಕೆ ಬಿಡೋ ಮಾತೇ ಇಲ್ಲ. ಸರಿ, ನಾನು ಆದಷ್ಟು ಬಿರ್ನೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಡುತ್ತಾನೆ ಭದ್ರ. ಇತ್ತ ಈಶ್ವರಿ ಫೋನ್ ಮಾಡಿರ್ತಾಳೆ ನವ್ಯಾಗೆ. ಥ್ಯಾಂಕ್ಸ್ ಕಣವ್ವ, ಪ್ರತ್ಯಕ್ಷ ಕಂಡ್ರು ಸತ್ಯ ಆಗಿರಕ್ಕಿಲ್ಲ ಅಂತ ಅರ್ಥ ಮಾಡ್ಕೊಂಡೆ ನೋಡು, ಅದಕ್ಕೆ ಚಾನೆ ಖುಷಿ ಆಯ್ತು. ನವ್ಯ ನನ್ ಮಗ ಅಂತವನಲ್ಲ ಕಣವ್ವ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಸ್ಟಾಪ್ ಇಟ್, ನಿಮ್ ಮಗನ್ ಬಗ್ಗೆ ವಹಿಸ್ಕೊಂಡ್ ಮಾತಾಡೋದನ್ನ ಮೊದಲು ನಿಲ್ಸಿ. ನಿಮ್ಮ ಮಗನ ಬಗ್ಗೆ ಏನೇನು ಹೇಳ್ತಿದ್ದೀರೋ ಅದನ್ನೆಲ್ಲ ನಂಬೋದಕ್ಕೆ ನಾನೇನು ಚಿಕ್ಕ ಹುಡುಗಿ ಅಲ್ಲ. ಅದನ್ನು ನಾನು ಒಪ್ಕೊಂತೀನಿ ಕಣವ್ವ. ಅದಕ್ಕೋಸ್ಕರ ಅವ್ನಿಗೆ ಹೊಡಿ ಬಡಿ ಏನಾದರೂ ಬೇಕಾದರೂ ಶಿಕ್ಷೆ ಕೊಡು. ಆದರೆ ಈ ವಿಷಯವ ನಿಮ್ಮ ಅಪ್ಪನಿಗೆ ಮಾತ್ರ ಹೇಳ್ಬೇಡ ಕಣವ್ವ. ಅವ್ರಿಗೆ ಗೊತ್ತಾದರೆ ನಮ್ಮ ಮನೆತನದ ಮರ್ವಾದ ಇನ್ನೂ ಓದ್ತದೆ, ಈ ಮದುವೆನೂ ನಿಲ್ಲಿಸ್ಬಿಡ್ತಾರೆ ಕಣವ್ವ ಅಂತ ಈಶ್ವರಿ ಹೇಳ್ತಾಳೆ. ಹೌದು, ನಿಮ್ಮ ಮಗನ ಬಗ್ಗೆ ನಮ್ಮ ಅಪ್ಪನ ಹತ್ರ ಮಾತಾಡಿ ಈ ಮದುವೆ ನಿಲ್ಲಿಸೋದು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ನಾನು ಆ ಕೆಲಸ ಮಾಡಲ್ಲ. ನಮ್ಮ ಅಪ್ಪನ್ಗೆ ಹೇಳಿ ಈ ಮದ್ವೆನ ನಾನು ನಿಲ್ಸಲ್ಲ. ಯಾಕೆ ಅಂದ್ರೆ 4 ಗೋಡೆ ಮಧ್ಯೆ ನಡೆದಿರೋದು 4 ಜನದ ಮುಂದೆ ಬಯಲಾಗ್ಬೇಕು. ಆವಾಗ್ಲೇ ಇಂಥ ಕೆಟ್ಟ ದುಷ್ಟನ್ಗೆ, ಕೆಟ್ಟ ಮನಸ್ಥಿತಿ ಇರೋ ಮೃಗಗೆ ಬುದ್ಧಿ ಕಲ್ಸೋದಕ್ ಸಾಧ್ಯ ಅಂತ ನವ್ಯ ಹೇಳ್ತಾ ಇರ್ತಾಳೆ. ನೋಡವ್ವ, ಇದು 2 ಮನೆ ಮರ್ಯಾದೆ ಪ್ರಶ್ನೆ. ಇದೊಂದ್ಕಿತ ಕ್ಷಮಿಸ್ಬಿಡು ನವ್ಯ, ಆಮೇಲೆ ಇವ್ನಿಗೆ ನಾನ್ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ನೋಡಿ, ನೀವು ನನ್ನನ್ನ ಸಮಾಧಾನ ಮಾಡೋದಕ್ಕೆ ನೀವು ಯಾವ ರೀತಿ ಪ್ರಯತ್ನ ಪಟ್ರು ಅದು ಸಾಧ್ಯ ಇಲ್ಲ. ಒಟ್ನಲ್ಲಿ ಮದ್ವೆನ ನಿಲ್ಸ್ತೀನಿ, ಆದ್ರೆ ಅದ್ ಯಾವಾಗ ನಿಲ್ಸ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ ಅಂತ ನವ್ಯ ಹೇಳಿ ಫೋನ್ ಕಟ್ ಮಾಡ್ತಾಳೆ. ನವ್ಯ ಅಂತ ಇರ್ತಾಳೆ ಈಶ್ವರಿ. ಅಲ್ಲಿಗೆ ಸಾವಿತ್ರಿ, ವಿನಂತಿ ಬರ್ತಾರೆ. ಏನತ್ಗೆ ತಲೆ ಮೇಲೆ ಕೈ ಓದ್ಕೊಂಡ್ ನಿಂತಿದ್ದೀರಿ? ಮದ್ವೆ ಕೆಲ್ಸ ಬೇರೆ ರಾಶಿ ಬಿದ್ದೈತೆ, ನೀವು ನೋಡಿದ್ರೆ ಅಂತಿರ್ತಾಳೆ ಸಾವಿತ್ರಿ. ಎಲ್ಲ ಕಣವ್ವ, ನಡೆಯೋ ಮದ್ವೆ ಆಗಿದ್ದಿದ್ರೆ ತಲೆ ಕೆಡ್ಸ್ಕೊಂಡು ಎಲ್ಲ ಕಡೆ ಓಡಾಡಿರೋರು. ಪಾಪ ಈ ಮದ್ವೆ ಯಾವಾಗ ನಿಲ್ತದೋ ಅಂತ ಗೊತ್ತಿಲ್ಲ. ಇಂಥ ಕುಲ್ಪುತ್ರನ್ ಜನ್ಮ ಕೊಟ್ಮೇಲೆ ತಮ್ಮ ಮರ್ವಾದೆ ಯಾವಾಗ ಮಣ್ಪಾಲ್ ಆಗೋತದೆ ಅಂತ ಚಿಂತೆಯಲ್ಲಿ ಹಿಂಗ್ ನಿಂತವ್ರೆ ಅಷ್ಟಯ್ಯ ಅಂತ ವಿನಂತಿ ಹೇಳ್ತಿರ್ತಾಳೆ. ಇಟ ಕಣೆ, ಇಂಥವನ್ಗೆ ಅವ್ವ ಅನ್ಸ್ಕೊಂಡ್ಮೇಲೆ ಪಾಪ ಇಂಥವ್ದನ್ನೆಲ್ಲ ಅನ್ಭವಿಸ್ಲೇಬೇಕು ಅಂತ ಸಾವಿತ್ರಿ ಹೇಳ್ತಾಳೆ. ಅಯ್ಯೋ ಅತ್ತೆ, ನೀವು ಜಾಸ್ತಿ ಎಲ್ಲ ಚಿಂತೆ ಎಲ್ಲ ಮಾಡಕ್ ಹೋಗ್ಬೇಡಿ. ಈ ಮದ್ವೆ ಯಾವ ಟೈಮ್ಗೆ ನಿಲ್ತೈತೋ ಕರೆಕ್ಟಾಗಿ ಆ ಟೈಮ್ಗೆ ನಿಲ್ತೈತೆ ಬಿಡಿ.
ನಾಲ್ಕು ಈಗ ಇಷ್ಟು ಸಾಕು ಬರವ ಹೋಗುವ ಅಂತ ಹೇಳಿ ವಿನಂತಿ ಸಾವಿತ್ರಿ ವಿನಂತಿ ಅಲ್ಲಿಂದ ಹೊರಡ್ತಾರೆ. ಈಶ್ವರಿ ತುಂಬಾ ಕೋಪ ಮಾಡ್ಕೊಂಡು ಒಂದ್ ಲುಕ್ ಕೊಡ್ತಾಳೆ ಸುಭಾಷನ್ಗೆ. ಅವ್ವ ಬೇಡ ಬಿಡವ್ವ ಆಯ್ತು ಅಂತಾಳೆ ಚಿತ್ರ. ಇತ್ತ ಶಿವರಾಮೇಗೌಡರು ಬಂದು ಸೋಫಾ ಮೇಲೆ ಕುತ್ಕೊಂಡು ಮೋಹನ ಕುಡಿಯೋಕೆ ಒಂದು ಗ್ಲಾಸ್ ನೀರು ತಗೋಬಾ ಅಂತ ಕೇಳ್ತಾರೆ. ಅಣ್ಣ ಈ ವಿಧಾನಸೌಧದ ಒಳಗಡೆ ನಡೆಯೋ ವಿಷಯಗಳು ಅಂತ ಹೇಳ್ತಿರ್ತಾರೆ ಗೋವಿಂದೇಗೌಡರು. ಕಣ್ಲ ಅದು ಯಾರು ಹೇಳ್ತಾರೋ ಹೆಂಗೆ ಹೇಳ್ತಾರೋ ಒಂದು ಗೊತ್ತಾಗಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಮೋಹನ ನೀರು ತಂದು ಕೊಡ್ತಾಳೆ. ನೀರು ಕುಡಿದ್ಬಿಟ್ಟು ವೆಂಕಟೇಶ್ ಅಂತಾರೆ ಶಿವರಾಮೇಗೌಡರು. ಸರ್ ನೀವು ಹೇಳಿದ್ರಲ್ಲ ಫೀಸ್ ಕಟ್ಬಿಟ್ಟು ಈ ರಿಸಿಪ್ಟು ತಂದಿದ್ದೀನಿ ಅಂತ ಹೇಳಿ ಶಿವರಾಮೇಗೌಡ್ರ ಕೈಯಲ್ಲಿ ಆ ರಿಸಿಪ್ಟನ್ನ ಕೊಡ್ತಾರೆ ವೆಂಕಟೇಶ್ ಅನ್ನೋರು. ಶಿವರಾಮೇಗೌಡರು ಅದನ್ನ ನೋಡಿ ಸರಿ ನೀವಿನ್ ನೋಡಿ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಪಿ ಎ ಅಲ್ಲಿಂದ ಹೊರಟೋಗ್ತಾರೆ. ಶಿವರಾಮ ಅದೇನೋ ಫೀಸು ಗೀಸು ಅಂದಂಗಿತ್ತು ಏನದು ಅಂತ ಅಜ್ಜಮ್ಮ ಕೇಳ್ತಾಳೆ. ಏನು ಇಲ್ಲ ಕಣವ್ವ ಚಂಪಾ ಓದ್ಬೇಕು ಅಂದ್ಲಲ್ಲ ಫೀಸ್ ಕಟ್ಟಕ್ಕೆ ಹೇಳಿದ್ದೆ ಅದು ಕಟ್ಬಿಟ್ಟು ಬಿಲ್ ತಂದವನೆ. ಮೋಹನ ತಗೋ ಇದನ್ನ ಚಂಪಕ್ನ ಕೊಟ್ಬಿಡು ಅಂತ ಶಿವರಾಮೇಗೌಡ್ರು ಹೇಳಿ ರಿಸಿಪ್ಟ್ ಕೊಡೋದಕ್ಕಂತ ಹೋಗ್ತಾರೆ ಮೋಹನಗೆ. ರೀ ಇದನ್ನ ನಾನು ಕೊಡೋದಕ್ಕಿಂತ ನೀವೇ ಅವ್ರ ಕೈಯಲ್ಲಿ ಕೊಟ್ರೆ ಸಂದಾಗಿರೋದು ಅಂತ ಮೋಹನ ಹೇಳ್ತಾಳೆ. ಹೂ ಕಣ್ಲ ಶಿವರಾಮ ಇದನ್ನ ನೀನು ಅವಳಕ್ಕೆ ಕೊಟ್ರೆ ಶಾನೆ ಖುಷಿ ಪಡ್ತಾಳೆ. ಇರು ಬರಕ್ ಹೇಳ್ತೀನಿ ಹೇಳಿ ಫೋನ್ ಮಾಡಿ ಅಜ್ಜಮ್ಮ ಕೂಗ್ತಾಳೆ ಚಂಪನ. ಬರ್ತಿದ್ದಾಳೆ ಅಂತಾಳೆ ಅಜ್ಜಮ್ಮ. ಅಲ್ಲ ಕಣವ್ವ ಇದೆಲ್ಲ ಬೇಕಾಗಿತ್ತಾ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ನೀವೇ ಯಾರಾದರೂ ಕೊಟ್ಟಿದ್ರೆ ಆಗ್ತಾ ಇರ್ಲಿಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅಣ್ಣ ಅವಳಿಗೋಸ್ಕರ ಫೀಸ್ ಕಟ್ಟಿ ನೀನೇ ಸೇರಿಸಿದೀಯಾ ಅಂಥದ್ರಲ್ಲಿ ನೀನೇ ಅವಳಿಗೆ ಕೊಟ್ರೆ ಅವಳು ಓದೋದಕ್ಕೆ ಇನ್ನೂ ಜಾಸ್ತಿ ಉತ್ಸಾಹ ಬರೋಕ್ಕಿಲ್ವೇ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಲ್ಲಿಗೆ ವಿದ್ಯಾನನ್ನು ಚಂಪಾ ಬರ್ತಾರೆ. ಅವಯ್ಯ ಬರಕ್ಕೆ ಹೇಳಿದ್ರಂತೆ ಅಂತ ಚಂಪಾ ಕೇಳ್ತಾಳೆ. ಅವಳವ್ವ ಅಂತ ಚಂಪಾ ಕೈಯಲ್ಲಿ ರಶಿ ತಿನ್ಕೊಡ್ತಾರೆ. ಅವಯ್ಯ ಇದೇನು ಅಂತ ಅವ ಗೊತ್ತಾಗ್ಲಿಲ್ಲ ಅಂತಾಳೆ ಚಂಪಾ. ನೀನು ಓದಬೇಕು ಅಂದಲ್ಲ ಅದಕ್ಕೆ ಅಡ್ಮಿಷನ್ ಮಾಡಿಸಿ ಟ್ಯೂಷನ್ಗೆ ಫೀಸ್ ಕಟ್ಟಿದ್ದೀನಿ. ನೀನು ನಾಳೆಯಿಂದನೇ ಅಲ್ಲೋಗಿ ಸಂದಾಗ ಓದ್ಕೊ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಮಾವಯ್ಯ ನನ್ಗಾಯ್ತಿರೋ ಖುಷಿಗೆ ಏನು ಹೇಳ್ಬೇಕಂತಾನೆ ಗೊತ್ತಾಯ್ತಾ ಇಲ್ಲ ಅಂತ ಕಣ್ಣೀರು ಹಾಕೊಂಡು ಚಂಪಾ ಹೇಳ್ತಿರ್ತಾಳೆ. ನೋಡವ್ವ ನಾನು ಮಾತು ಕೊಟ್ಟಂಗೆ ನಿನ್ನ ಎಷ್ಟೇ ನಾನು ಸಂದಾಗ ನೋಡ್ಕೊಂಡ್ರು ಕೊನೆ ಗಂಟ ಈ ಮನೆಯಲ್ಲಿ ನೀನು ಕೆಲಸದವಳಾಗೆ ಇರ್ಬೇಕಾಗ್ತದೆ. ಹಂಗಾಗ್ಬಾರ್ದು ಅಂದ್ರೆ ವಿದ್ಯೆ ಹೇಳ್ದಂಗೆ ನೀನು ಸ್ವಾಭಿಮಾನದಲ್ಲೇ ಬದುಕಬೇಕು. ನೀನು ಸ್ವಾಭಿಮಾನದಲ್ಲಿ ಬದುಕಬೇಕಂದ್ರೆ ನೀನು ಸಂದಾಗ ಓದಬೇಕು. ಸುಭಾಷನ್ ಬದುಕಲ್ಲಿ ನವ್ಯ ಬರೋಕ್ ಮೊದಲು ನಿನ್ಗೊಂದು ದಾರಿ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ. ಅದೇ ಧರ್ಮ ಅನ್ನಿಸ್ತು ಅದಕ್ಕೆ ನೋಡವ್ವ ನೀನು ಆಸೆ ಪಟ್ಟಂಗೆ ಸಂದಾಗ ಓದ್ಲಿ ಅನ್ನಿಸ್ತೋ ಅದಕ್ಕೆ ಮಾಡಿದೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ನನ್ಗೆ ಆಶೀರ್ವಾದ ಮಾಡಿ ಮಾವಯ್ಯ ಅಂತ ಆಶೀರ್ವಾದ ತಗೊಂತಾಳೆ ಚಂಪಾ. ಒಳ್ಳೇದಾಗ್ಲವ ಅಂತಾರೆ ಶಿವರಾಮೇಗೌಡರು. ಹಾಗೆ ಗೋವಿಂದೇಗೌಡರು ಕಾಲಿಗೂ ಬಿದ್ದು ನಮಸ್ಕಾರ ಮಾಡ್ಕೊಂತಾಳೆ ಚಂಪಾ. ಅವಯ್ಯ ಈ ವಿಷಯನ ನಿಮ್ ತವ ಹೇಳಕ್ ಬಂದವಾಗ ನೀವೇನ್ ಹೇಳ್ತಿರೋ ಹೆಂಗ್ ತಗೊಂತೀರೋ ಅಂತ ಯಾನೇ ಆತಂಕ ಇತ್ತು. ಆದ್ರೆ ನೀವು ಚಂಪನ್ ಕನಸನ್ನ ಪ್ರಶ್ನೆ ಮಾಡ್ಲಿಲ್ಲ. ಅವಳಿಗೆ ಬೆನ್ನೆಲ್ಬಾಗ್ ನಿತ್ರಿ. ಇವತ್ ನೀವು ಉಳಿಸ್ಕೊಂಡಿದ್ದು ಬರೀ ನಿಮ್ಮ ಒಂದು ಮಾತಲ್ಲ ನಿಮ್ಮ ವ್ಯಕ್ತಿತ್ವ. ನೀವು ಕೊಟ್ಟ ಮಾತನ್ನ ಉಳಿಸ್ಕೊಂಡು ಬದುಕೋ ಮನುಷ್ಯ. ಅದಕ್ಕೆ ಅದ್ಯಾರು ನಿಮ್ಮನ್ನ ಇಂಥ ದೊಡ್ಡ ಸ್ಥಾನದಲ್ಲಿ ಇಟ್ಟಿರೋದು. ದಿಟ ಹೇಳ್ಬೇಕು ಅಂದ್ರೆ ನೀವು ಆ ಸ್ಥಾನದಲ್ಲಿ ಕೂತಿಲ್ಲ. ನಿಮ್ಮ ವ್ಯಕ್ತಿತ್ವನೇ ಆ ಸ್ಥಾನಕ್ಕೆ ಕರ್ಕೊಂಡೋಗಿರೋದು. ಈ ಉಪಕಾರಕ್ಕೆ ನಿಮ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾತಾನೆ ಇಲ್ಲ ಮಾವಯ್ಯ ಅಂತ ಹತ್ಕೊಂಡು ಹೇಳ್ತಿರ್ತಾಳೆ ವಿದ್ಯಾ. ಒಂದ್ ಹೆಣ್ಮಗು ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂದ್ರೆ ಯಾರಂಗೂ ಇಲ್ದೆ ಓದ್ ಎಷ್ಟು ಮುಖ್ಯ ಅಂತ ನೀನ್ ನೋಡಿದ್ಮೇಲೆನೆ ನನ್ಗೆ ಗೊತ್ತಾಗಿದ್ದು. ಅದಕ್ಕೆ ಚಂಪಾಗೆ ಬೇರೆ ಏನೇ ಮಾಡಿದ್ರು ಅದು ಚಿಕ್ಕದಾಗ್ಬಿಡುತ್ತೆ. ಹಂಗಾಗಿ ಓದ್ಗೆ ಅವಳ ಆಸೆಗೆ ರೆಕ್ಕೆ ಕಟ್ಟಿ ಅವಳ ಆಸೆ ಈಡೇರಿಸ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಇದಕ್ ನೀನೇ ಸ್ಫೂರ್ತಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ವಿದ್ಯಾ ಕೈ ಮುಗ್ಕೊಂಡು ನಿಂತ್ಕೊಂಡು ಇದ್ ಬಿಟ್ರೆ ಬೇರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾವಯ್ಯ ಅಂತ ಕಣ್ಣೀರ್ ಹಾಕೊಂಡು ಹೇಳ್ತಿರ್ತಾಳೆ. ಶಿವರಾಮ ಇವತ್ ನನ್ಗೆ ಶಾನೆ ಹೆಮ್ಮೆ ಅನಿಸ್ತೈತೆ ಕಣ್ಲಾ. ಹೆಣ್ಣೈಕಳಿಗೆ ಓದು ಅನ್ನೋದು ಶಾಪ ಅಲ್ಲ ಅದೊಂದು ವರ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊಂಡ್ಬಿಟ್ಟೆ ನೋಡೋ ಅಷ್ಟೇ ಸಾಕು ಅಂತಾಳೆ ಅಜ್ಜಮ್ಮ. ನನ್ಗೆ ಆಶೀರ್ವಾದ ಮಾಡಿ ಅಮ್ಮಮ್ಮ ಅಂತ ಹೇಳಿ ಅಜ್ಜಮ್ಮನ ಕಾಲ್ಗೆ ಮತ್ತೆ ಮೋಹನ ಕಾಲ್ಗೆ ಬೀಳ್ತಾಳೆ. ನಮಸ್ಕಾರ ಮಾಡ್ಕೊಂತಾಳೆ ಚಂಪಾ. ಚೆನ್ನಾಗಿ ಓದಿ 100 ಕಾಲ ಸಂದಾಕಿರು ಅಂತಾಳೆ ಅಜ್ಜಮ್ಮ. ಚಂಪಾ ನಿನ್ ಓದ್ಗೆ ಸಪೋರ್ಟ್ ನಾನು ಮಾಡಿವ್ನಿ ಅಂತಾಳೆ ಸಾವಿತ್ರಿ. ನನ್ಗೆ ಆಶೀರ್ವಾದ ಮಾಡಿ ಚಿಕ್ಕವ್ವ ಸಾವಿತ್ರಿ ಚಿಕ್ಕವ್ವ ಅಂತ ಹೇಳಿ ಆಶೀರ್ವಾದ ತಗೊಂತಾಳೆ ಚಂಪಾ. ಸಂದಾಗ ಓದಿ ಸಂದಾಗಿರೋ ಅಂತಾಳೆ ಸಾವಿತ್ರಿ. ಅಯ್ಯಯ್ಯೋ ನಾನು ಆಶೀರ್ವಾದ ಮಾಡಷ್ಟು ದೊಡ್ಡೋಳಲ್ಲ ಚಂಪಾ ಅಂತಾಳೆ ವಿನಂತಿ. ಲೇ ನಿನ್ನ ಆಶೀರ್ವಾದ ಏನು ತಗೊಳಕ್ ಬಂದಿಲ್ಲ ಅವಳು ಸುಮ್ಕೆ ಇರು. ನೋಡೆ ಚಂಪಾ ನನ್ ಮಗ ನಿನ್ಗೆ ಬೆಂಬಲವಾಗಿ ನಿಂತಿರೋದು ಸಾರ್ಥಕ ಅನ್ಸ್ಬೇಕಾದ್ರೆ ನೀನು ವಿದ್ಯಾ ನಂಗೆ ಸಂದಾಗ ಓದಿ ಒಳ್ಳೆ ನಂಬರ್ ತಗೊಂಡು ಅಂದ್ಕೊಂಡ್ ಗುರಿನ ಸಾಧಿಸ್ಬೇಕು. ಅವಾಗ್ಲೇ ನೀನು ಇವಳಂಗೆ ಚಲ್ಗಾತಿ ಅಂತ ಅನ್ಸ್ಕೊಳೋದು. ಅರ್ಥ ಆಯ್ತೆ ಅಂತಿರ್ತಾಳೆ ಅಜ್ಜಮ್ಮ. ಶಿವರಾಮೇಗೌಡರು ಗೋವಿಂದೇಗೌಡರು ಅಲ್ಲಿಂದ ಹೊರಡ್ತಾರೆ. ಆಮೇಲೆ ನಾನ್ ಕಣ್ಣು ಮುಚ್ಚೋದ್ರೊಳಗಡೆ ನೀನ್ ಡಾಕ್ಟ್ರು ನೀನ್ ಲಾಯರ್ ಆಗ್ಬೇಕು. ನಾನು ಹೇಳ್ದವ್ರಿಗೆ ಚುಚ್ಚಬೇಕು ನೀನು ಕೇಸ್ ಹಾಕ್ಬೇಕು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಚಂಪಾನನ್ನು ವಿದ್ಯಾ ಖುಷಿಯಾಗಿರ್ತಾರೆ. ಮಾರನೇ ದಿವಸ ಹೂವಿನ ಅಲಂಕಾರ ಎಲ್ಲ ಮಾಡ್ತಿರ್ತಾರೆ ಸುಭಾಷನ್ ಮದ್ವೆಗೆ. ಅಜ್ಜಮ್ಮ ಬರ್ತಾಳೆ. ಆಳದೋನೆ ಓಡಾಡೋ ದಾರಿಯಲ್ಲಿ ಕುರ್ಚಿ ಹಾಕಿದ್ರಲ್ಲೋ ಎತ್ಕೊಂಡೋಗಿ ಅದ್ರ ಜಾಗದಲ್ಲಿ ಇಟ್ಬಿಡು ಅಂತಾಳೆ ಅಜ್ಜಮ್ಮ. ಅವರು ಕೆಲ್ಸದವ್ರು ಎತ್ಕೊಂಡೋಗಿ ಇಡ್ತಾರೆ. ಏನು ನೆನ್ನೆಯಿಂದ ಅಲಂಕಾರ ಮಾಡ್ತಾನೆ ಇದ್ದೀರಿ ಮುಗಿಸ್ತಾನೆ ಇಲ್ಲ ಮದ್ವೆ ಮುಗಿದ್ಮೇಲೆ ಇನ್ನೂ ಮಾಡ್ತಾ ಇರ್ತಿರೋ ಏನ್ ಕತೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅವ್ರ ಪಾಡ್ಗ ಅವ್ರು ಕೆಲಸ ಮಾಡ್ತಿರ್ತಾರೆ. ಅಯ್ಯೋ ನಾನು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಒಬ್ರು ಮಾತಾಡ್ತಾ ಇಲ್ಲ. ಬಿರ್ಬಿರ್ನೆ ಮಾಡ್ರೋ ಅಂತ ಹೇಳ್ತಿರ್ತಾಳೆ. ಅಲ್ಲಿಗೆ
ಈಶ್ವರಿ ಮತ್ತೆ ಚಿತ್ರ ಹೋಗ್ತಿರ್ತಾರೆ. ಏಯ್ ನಿತ್ಕೊಳ್ರೆ ಅಂತ ಹೇಳಿ ಅಜ್ಜಮ್ಮ ಅವರು ಸ್ನಾನ ಮಾಡಿರೋದಿಲ್ಲ, ರೆಡಿನೂ ಆಗಿರಲ್ಲ. ಇನ್ನೂ ಸ್ನಾನ ಮಾಡಿಲ್ವೇ ನೀವು? ಸ್ನಾನ ಮಾಡಿ ಸುಣ್ಣ ಬಣ್ಣ ಬಳ್ಕೊಳ್ಳೋದು ಯಾವಾಗ? ಕೆಲಸ ಮಾಡಿ, ಈ ಗೋಡೆಗೆ ಬಳಿತಾರಲ್ಲ, ನೀರು ಹಾಕಿದ್ರೂ ಹೋಗದೆ ಇರೋಂಥದ್ದು ಅಂಥದನ್ನ ಬಳ್ಕೊಬಿಡಿ. ಆಗ ಮನೆ ಕಾರ್ಯಕ್ರಮಕ್ಕೆ ತಡ ಮಾಡದೆ ಬಟ್ಟೆ ಅಷ್ಟೇ ಹಾಕೊಂಡು ಬಂದ್ಬಿಡ್ಬೋದು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ ಮದ್ವೆ ದಿನನೂ ಮೇಕಪ್ ಮಾಡ್ಕೊಳೋದ್ ಬೇಡ್ವೆ ಅಂತ ಚಿತ್ರ ಕೇಳ್ತಾಳೆ. ಅಲ್ಲಿ ಮದ್ವೆ ಅಂದ್ರೆ ಬಂದ ಜನಗಳನ್ನ ಮಾತಾಡ್ಸಿ ಉಪಚಾರ ಮಾಡ್ಬೇಕು, ಅದು ಬಿಟ್ಟು ಮುಖ ತುಂಬಾ ಬಣ್ಣ ಬಳ್ಕೊಂಡು ಬಟ್ಟೆ ಅಂಗಡಿ ಮುಂದೆ ನಿತ್ಕೊಂತವಲ್ಲ ಗೊಂಬೆಗಳು, ಹಂಗ ನಿತ್ಕೊಳ್ಳೋದಲ್ಲ. ಅದೇನ್ ಹೆಂಗಸ್ರು, ಒಬ್ರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ ಈ ಹಟ್ಟಿಲಿ. ಸರಿ ಬಿರ್ಬಿರ್ನೆ ಹೋಗಿ ಅದೇನೋ ಸುಣ್ಣ ಬಣ್ಣ ಬಳ್ಕೊಂಡ್ ಬಂದ್ಬಿಡಿ ಅಂತ ಹೇಳಿ ಅಜ್ಜಮ್ಮ ಅಯ್ಯೋ ಈ ಹೊರಗಡೆ ಇನ್ನು ಏನೇನ್ ಮಾಡೋರ ಕಣೆ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೋಗ್ತಾಳೆ ಅಜ್ಜಮ್ಮ. ಅಯ್ಯೋ ನಮ್ದು ಆಸಿ ಒದ್ಗಂತೈತೆ, ಈ ಮುದ್ಕಿದೊಂದ್ ಚಿಂತೆ, ಬಾರೆ ಅಂತ ಅನ್ಕೊಂಡು ಓದಕ್ಕಂತ ಹೋಗ್ತಾರೆ ಈಶ್ವರಿ. ಅತ್ಗೆ ಅಂತ ಸಾವಿತ್ರಿ ವಿನಂತಿ ಬರ್ತಾರೆ, ಇವಳೊಬ್ಳು ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ ಅತ್ಗೆ ನಿಮ್ ಮುಖ ನೋಡ್ತಿದ್ರೆ ಬೆಳಗಾನ ಮಲ್ಗೆ ಇಲ್ಲ ಅನಿಸ್ತದೆ, ಇವೇನೇ ವಿನಂತಿ ಅಂತಾಳೆ ಸಾವಿತ್ರಿ. ಹೂ ಕಣವ್ವ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕಣ್ಣೆಲ್ಲ ಊದ್ಕೊಂಡು ಮುಖದ ಮೇಲೆ ಕಣ್ ಬಂದ್ಬಿಟ್ಟದೆ, ನಿಮ್ ಮುಖ ನೋಡ್ತಿದ್ರೆ ಏನೋ ಮಿಸ್ಸಿಂಗ್ ಅನಿಸ್ತೈತೆ ಅಂತ ವಿನಂತಿ ಹೇಳ್ತಾಳೆ. ನಾವಿನ್ನೂ ಮೇಕಪ್ ಮಾಡಿ ರೆಡಿ ಆಗಿಲ್ವಲ್ಲ, ಅದಕ್ಕೆ ನಿನ್ಗೆ ಹಂಗ್ ಕಾಣಿಸ್ತೈತೆ ಹೋಗೆ ಅಂತ ಚಿತ್ರ ಹೇಳ್ತಾಳೆ. ಚಿತ್ರ, ನೀನ್ ಅನ್ಕೊಂಡಿರೋದೆಲ್ಲ ಭ್ರಮೆ ಕಣ, ಎಷ್ಟೇ ಆದ್ರೂ ಈ ಮದ್ವೆ ಆಯ್ತದೋ ಇಲ್ಲೋ ಅನ್ನೋ ಹೆದರಿಕೆ ಅದಲ್ಲ, ಅದ್ರನ್ನ ಎಷ್ಟೇ ಮೇಕಪ್ ಮಾಡಿದ್ರು ಮುಚ್ಚಕ್ ಆಗಕ್ಕಿಲ್ಲ ಬಿಡು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಯ್ಯೋ ಇವ್ರ ಜೊತೆ ಏನು ಬಾರೆ ಅಂತ ಹೋಗ್ತಾರೆ ಚಿತ್ರನ್ನು ಈಶ್ವರಿ. ಅಯ್ಯೋ ಅದ್ಕೆ ಇನ್ನ ಮಾತಾಡ್ಬೇಕು ಅಂತ ಕೂಗ್ತಿರ್ತಾಳೆ ಸಾವಿತ್ರಿ. ಅವರಿಬ್ರು ಒದ್ದಾಟ ನೋಡಿ ಇವರಿಬ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಏನವ್ವ ಅವ್ರ ಕಡೆಯಿಂದ ಇನ್ನು ಯಾವ್ದೇ ಫೋನ್ ಬಂದಿಲ್ಲ ಅಂದ್ರೆ ಕೋಪದಲ್ಲಿ ಹೋಗಿದ್ ಮಗಳನ್ನ ಏನಾದ್ರು ಹೇಳಿ ತಣ್ಣಗ್ ಮಾಡ್ಬಿಟ್ರೆ, ಇಲ್ಲ ಅಂದ್ರೆ ಮದ್ವೆ ಗಿದ್ವೆ ಏನಾದ್ರು ಮಾಡ್ಬಿಟ್ಟಾರೇನವ ಅಂತ ವಿನಂತಿ ಹೇಳ್ತಿರ್ತಾಳೆ. ಏಯ್ ಈ ವಿಷಯ ಗೊತ್ತಾಗ್ತಿದ್ದಂಗೆ ಫೋನ್ ಮಾಡ್ಬಿಟ್ಟು ಮದ್ವೆ ಬೇಡ ಅಂತ ಹೇಳ್ಬಿಟ್ರೆ ಜನ ನಾಳಿಕೆ ಹೆಣ್ಣು ಕಡೆಯಿಂದನೇ ಏನೋ ತಪ್ಪಾಗಿದೆ ಅಂತ ಮಾತಾಡಕ್ಕಿಲ್ವೇ? ಅದಕ್ಕೆ ಕಣೆ ಇಲ್ಲಿಗ್ ಬಂದು ಜನಗಳ ಮುಂದೆ ನಿಂತು ಇವ್ರು ಮಾಡಿರೋ ಕಚಡ ಕೆಲ್ಸನ ಹೇಳಿ ತಪ್ಪು ಇವಂದು ನನ್ ಮಗಳ್ದಲ್ಲ ಅಂತ ಹೇಳಿ ರಂಪಾಟ ಮಾಡ್ಬೇಕು ಅಂತ ಯೋಚನೆ ಮಾಡಿರ್ತಾರೆ ಅವರು ಅಂತ ಸಾವಿತ್ರಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.